ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಜ್ಞಾನತರಂಗಿಣಿ ವಿದ್ಯಾಸಂಸ್ಥೆಯಡಿ ನವಚೇತನ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಕಣ್ವಕುಪ್ಪೆ ಗವಿಮಠದ ಶ್ರೀ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ಬಳಿಕ ಮಾತನಾಡಿದವರು, ಭೂಮಂಡಲದಲ್ಲಿ ಜಲ, ಅನ್ನ ಮತ್ತು ವಿದ್ಯೆ ಎಂಬ 3 ಅಮೂಲ್ಯ ರತ್ನಗಳಿವೆ. ನೀರಿಲ್ಲದೆ ಜೀವಿಸಲು ಸಾಧ್ಯವಿಲ್ಲ, ಅನ್ನವಿಲ್ಲದೆ ಬದುಕು ಸಾಧ್ಯವಿಲ್ಲ, ವಿದ್ಯೆ ಇಲ್ಲದೆ ಸಮಾಜದಲ್ಲಿ ಗೌರವ ಸಿಗಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿಯೊಬ್ಬರಿಗೂ ವಿದ್ಯೆ ಅಗತ್ಯವಾಗಿದ್ದು, ಇಂತಹ ಜ್ಞಾನ ದೇಗುಲಗಳ ನಿರ್ಮಾಣ ಸಮಾಜಕ್ಕೆ ಮಹತ್ವದ ಕೊಡುಗೆಯಾಗಿದೆ ಎಂದು ಹೇಳಿದರು. ಆಚಾರ್ಯ ಪರಂಪರೆಯನ್ನ ನಮ್ಮ ಹೊನ್ನಂಗರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನ ಸಮರ್ಪಣೆ ಮಾಡುತ್ತಾ ಈ ಭಾಗದ ಆರಾಧ್ಯ ದೈವವನ್ನ ಸ್ಮರಿಸಿಕೊಳ್ಳುತ್ತಾ ಫಾಲ್ಗುಣ ಮಾಸದ ಸುಸಂದರ್ಭದಲ್ಲಿ ಜಗಳೂರು ನಗರದ ಪ್ರತಿಷ್ಠಿತ ನವಚೇತನ ವಿದ್ಯಾಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ಪರ್ಯಂತರವಾಗಿ ಸರ್ವಾಂಗ ಸುಂದರ ಹಾಗೂ ಅರ್ಥಪೂರ್ಣವಾಗಿ ಸಾಗಿಕೊಂಡು ಬಂದಿದೆ. ಪೃಥಿವ್ಯಾಂ 3 ರತ್ನಾನಿ ಜಲಂ, ಅನ್ನಂ, ಸುಭಾಷಿತಂ. ಈ ಭೂಮಂಡಲದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ರತ್ನಗಳು ಅಂದ್ರೆ 3. ಅನೇಕ ರತ್ನಗಳಿದ್ದಾವೆ. ವಜ್ರ ವೈಡೂರ್ಯಾದಿಗಳಿರಬಹುದು, ಬಂಗಾರ ಬೆಳ್ಳಿ ಆಗಿರಬಹುದು, ಅನೇಕ ರತ್ನಗಳಿದ್ದಾವೆ, ನವರತ್ನಗಳಿದ್ದಾವೆ. ಎಲ್ಲಾ ರತ್ನಗಳಲ್ಲೂ ಅತ್ಯಂತ ಶ್ರೇಷ್ಠವಾದಂತ ರತ್ನಗಳ 3 ಯಾವುವು ಅಂತ ಕೇಳಿದ್ರೆ ಜಲ, ಅನ್ನ, ಸುಭಾಷಿತ ಅರ್ಥಾತ್ ವಿದ್ಯೆ. ಇವು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ರತ್ನಗಳು ಅಂತ ಕರೆಸಿಕೊಂಡಿದ್ದಾರೆ. ಸಕಲ ಚರಾಚರ ಜೀವರಾಶಿ ಏನಾದ್ರೂ ಜೀವಂತವಾಗಿರಬೇಕು ಅಂತ ಕೇಳಿದ್ರೆ ನೀರು ಬೇಕು. 3 ರತ್ನಾನಿ ಜಲಂ, ಅನ್ನಂ, ಸುಭಾಷಿತ, ವಿದ್ಯೆ. ಪ್ರತಿಯೊಬ್ಬ ಮನುಷ್ಯನಿಗೆ ಶ್ರೇಷ್ಠವಾಗಿರ್ತಕ್ಕಂಥ ಸಂಪತ್ತಿ ಯಾವುದಂದ್ರೆ ವಿದ್ಯೆ. ಆ ಮನುಷ್ಯನಲ್ಲಿ ಏನೇ ಸಂಪತ್ತಿ ಇರಬಹುದು, ವಿದ್ಯಾ ಅನ್ನುವಂಥದ್ದು ಇಲ್ಲದೆ ಹೋದರೆ ಅವನ ಕೀರ್ತಿ, ಅವನ ಹೆಸರು, ಅವನಿಗೆ ಗೌರವ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಒಬ್ಬ ಪಂಡಿತ ಇದ್ದ ಅಂತ ಕೇಳಿದ್ರೆ ಜಗತ್ತಿನಾದ್ಯಂತ ಅವನಿಗೆ ಗೌರವ ಸಿಗತ್ತೆ. ಯಾವುದರಿಂದ ಅಂತ ಕೇಳಿದ್ರೆ ಜ್ಞಾನದಿಂದ ಅಂತಕ್ಕಂಥದ್ದು. ಅಂತ ಜ್ಞಾನವನ್ನ ಪ್ರತಿಯೊಬ್ಬರೂ ಕೂಡ ಪಡೆದುಕೊಳ್ಳುವಂತ ಅತ್ಯವಶ್ಯಕತೆ ಇದೆ ಅಂತಕ್ಕಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವನ ಬದುಕು ಸಾರ್ಥಕವಾಗಬೇಕು ಅಂತ ಕೇಳಿದ್ರೆ ಅದು ಜ್ಞಾನದಿಂದ ಅಂತಕ್ಕಂಥದ್ದು. ಅಂತ ವಿದ್ಯೆಯನ್ನು ಕಲಿಸುವಂತ ನಿಟ್ಟಿನಲ್ಲಿ ಈ ನವಚೇತನ ಅನ್ನುವಂಥ ವಿದ್ಯಾಸಂಸ್ಥೆಯ ನಮ್ಮ ಅರವಿಂದ್ರವರು ಪ್ರಾಯಶಃ ಒಬ್ಬ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಷ್ಟೇ ಅಲ್ಲ, ಅವರು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ನೂತನ ಮಾದರಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಿ ನೂತನವಾದ ಕಟ್ಟಡವನ್ನ ಇವತ್ತು ಲೋಕಾರ್ಪಣೆ ಮಾಡಿರುವಂಥದ್ದು, ಮಕ್ಕಳಿಗೆ ಸುರಕ್ಷಿತವಾದ ಕಟ್ಟಡವನ್ನು ಕೂಡ ಮಾಡಿಸಿರುವಂಥದ್ದು ಬಹಳ ಔಚಿತ್ಯಪೂರ್ಣವಾದ ಸಂಗತಿ ಇರುವಂತ ವಿಷಯವನ್ನ ಪ್ರಸ್ತಾಪನೆ ಮಾಡ್ತಾ ಅದರ ಜೊತೆ ಗುರು ಇಲ್ಲದವನು ನೀರಿಲ್ಲದ ಕೆರೆಬಾವಿ ಇದ್ದಂತೆ, ಗುರು ಇಲ್ಲದವನು ನೀರಿಲ್ಲದ ಕೆರೆಬಾವಿ ಇದ್ದಂತೆ. ಈ ಕಡೆಗೆ ಸ್ವಾರ್ಥವು ದೂರ, ಈ ಕಡೆಗೆ ಮಾರ್ಗವು ದೂರ. ಭೂಮಿ ಆಕಾಶದ ಮಧ್ಯಗಳಿಗೆ ಸಿಲುಕಿ ಪರದಾಡ್ತೀವಿ ಅವನು. ಗುರುವಿನಿಂದ ಇದೇ ವೇಳೆ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಮಾತನಾಡಿದವರು, ಚಿಕ್ಕ ಸಮುದಾಯದಲ್ಲಿ ಜನಿಸಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯರಾಗಿ ಸಮಾಜ ಸೇವೆಯಲ್ಲಿ ಮಾಡುತ್ತಿದ್ದಾರೆ. ಅನ್ಯಾಯಕ್ಕೊಳಗಾದ ಮಹಿಳೆಯರು ಹಾಗೂ ಮಕ್ಕಳಿಗೆ ನ್ಯಾಯ ದೊರಕಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ ವಿದ್ಯಾದಾನ ಮಾಡುವ ಕಾರ್ಯದಲ್ಲಿ ತೊಡಗಿರುವ ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಉತ್ತಮ ಭವಿಷ್ಯವನ್ನು ಕರುಣಿಸಲಿ ಎಂದು ಹಾರೈಸಿದರು. ಅವರ ಮಾರ್ಗದರ್ಶನ ಸಿಗಲಿ. ಪರಮ ಪೂಜ್ಯರು ಸಹ ಈ ಒಂದು ಸಮಾರಂಭಕ್ಕೆ ಅವರಿಗೆ ಎಷ್ಟು ಒತ್ತಡ ದಿವಸ ನಮಗೆ ಬಹಳ ಸಂತೋಷ ಆಗೋದು. ನಮ್ಮ ಪರಮ ಪೂಜ್ಯರು ನಮ್ಮಲ್ಲೇ ಇರ್ತಕ್ಕಂಥವ್ರು ಇವತ್ತು
ಒಂದು ಪಂಚಪೀಠಗಳಲ್ಲೂ ಒಂದಾಗಿರ್ತಕ್ಕಂಥ ಕೇದಾರನಾಥ್ನನ್ನ ಒಂದು ಜಗದ್ಗುರು ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ನಿಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸಿದೆ. ಇದು ನಿಮ್ಮ ಮುಂದೆ ಯಾರಿಗೆ ಸಿಗುತ್ತಿಲ್ಲ ಗೊತ್ತು, ನಮಗಂತೂ ಸಿಕ್ಕಿದೆ. ನೋಡುವಂತ ಭಾಗ್ಯ, ಆಶೀರ್ವಾದ ಪಡೆಯುವಂತ ಭಾಗ್ಯ, ಆ ಕಣಿಕೆ ನಾವೆಲ್ಲ ಧನ್ಯರು ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಈ ಒಂದು ಅರವಿಂದ್ ಅವರ ಒಂದು ಏನು ನೂತನ ಕಟ್ಟಡ ಮತ್ತು ಅವರ ಕುಟುಂಬಕ್ಕೆ ನಮ್ಮ ಪರಮ ಪೂಜ್ಯರ ಆಶೀರ್ವಾದ, ದೇವರ ಆಶೀರ್ವಾದ ಇರಲಿ. ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡುವಂತ ಒಂದು ಅವಕಾಶ ನಮ್ಮ ಅರವಿಂದನವರಿಗೆ ಶಕ್ತಿ ಕೊಡುವಂತ ಕೆಲಸ ಪರಮ ಪೂಜ್ಯರು ಮತ್ತು ಆ ಪರಮಾತ್ಮ ನೀಡಲಿ ಅಂತ ಹೇಳಿ ನಾವು ಅವ್ರ ಜೊತೆಗೆ ಯಾವತ್ತೂ ಇರ್ತೇವೆ. ಅವ್ರ ಜೊತೆಗೆ ಇಟ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಅವ್ರ ಜೊತೆಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ PS ಅರವಿಂದ್, ಉಜ್ಜಯಿನಿ ದರ್ಗಾದ ಉಸ್ತಾದ್, ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಫಾದರ್ ವಿಲಿಯಂ ಮಿರಿಂದ, NMK ಶಾಲೆಯ ಅಧ್ಯಕ್ಷ ಹಾಲಸ್ವಾಮಿ, ಕಾರ್ಯದರ್ಶಿ NM ಲೋಕೇಶ್, ವಕೀಲ ಹಿರೇಮಠ್, ಷಡಕ್ಷರಪ್ಪ, ಪ್ರಕಾಶ್ ರೆಡ್ಡಿ, ನಲಂದ ಕಾಲೇಜಿನ ಆಡಳಿತಾಧಿಕಾರಿ ಮಧು, RVS ಶಾಲೆಯ ಮುಖ್ಯಸ್ಥ ವೀರೇಶ್, ಇಮಾಮ್ ಶಾಲೆಯ ಮುಖ್ಯಸ್ಥ ಮೊಹಮ್ಮದ್ ಹುಸೇನ್, ಸೌತ್ ಕೇಂದ್ರ ಶಾಲೆಯ ಮುಖ್ಯಸ್ಥ ಕುಮಾರ್ PK ಸೇರಿದಂತೆ ವಿವಿಧ ಶಾಲಾ ಕಾಲೇಜಿನ ಮುಖ್ಯಸ್ಥರು, ವಿವಿಧ ಸಂಘ ಸಂಸ್ಥೆಯ ಮುಖಂಡರು ಮತ್ತು ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪೋಷಕರು ಮತ್ತಿತರರು ಭಾಗವಹಿಸಿದ್ದರು.